ಬೇಗ ಹಾಕ್ಲಾ ಅಂಕಲ್ ಇದಾರಲ್ಲ ಅವ್ರನ್ನ ಕೇಳೋಣ. ಅಣ್ಣ ನವಾಬಿ ರೋಲ್ಸ್ ಅಂಡ್ ಕಬಾಬ್ಸ್ ಯಾವುದು ಇದೆ? ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲೋಡ್ ಶೇರ್ ಮಾಡೋಣ ಅಂತ ಅನ್ಕೊಂಡಿನಿ. ಆದ್ರೆ ತುಂಬಾ ದಿನ ಆಗಿದೆ ಲೋಡ್ ಶೇರ್ ಡ್ಯೂಟಿ ಮಾಡಿ, ಅದರಿಂದಾಗಿ ಇವಾಗ ಏನ್ ಮಾಡ್ತೀನಿ ಅಂತ ಅಂದ್ರೆ ಲೋಡ್ ಶೇರ್ ಡ್ಯೂಟಿ ಮಾಡೋಣ. ಲೋಡ್ ಶೇರ್ ರೈಡರ್ ಅಪ್ಲಿಕೇಶನ್ ಹೆಸರು, ಅದನ್ನು ಕೂಡ ಇವಾಗ ಓಪನ್ ಮಾಡಿದೆ ನೋಡಿ. ಲೋಡ್ ಶೇರ್ ರೈಡರ್ ರೆಫರಲ್ ಬೋನಸ್ 5,000 ಕೊಡ್ತದಂತೆ. ಬಟ್ ರೆಫರಲ್ ಮಾಡಿದ್ರು ಕೂಡ ಕಂಡೀಷನ್ ಸಿಕ್ಕಾಪಟ್ಟೆ ಇರುತ್ತೆ. ಯಾರ ಕೈಲೂ ಆಲ್ಮೋಸ್ಟ್ ಕಂಡೀಷನ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗ್ ಹೊಸದಾಗಿ ಬಂದವ್ರಿಗೆ. ಅದಕ್ಕೋಸ್ಕರ ಯಾರನ್ನೂ ಕೂಡ ರೆಫರ್ ಮಾಡಲ್ಲ ಇದರಲ್ಲಿ. ಈಗ ನೆಕ್ಸ್ಟ್ ಏನಾಗಬೇಕು ಅಂತಂದ್ರೆ ಇವಾಗ ಆನ್ಲೈನ್ಗೆ ಹೋಗ್ಬೇಕು. ನಾನು ಆನ್ಲೈನ್ ಕೊಟ್ಕೊಳ್ಳೋಣ. ಆನ್ಲೈನ್ಗೆ ಹೋಗ್ತಾ ಇದ್ದೀನಿ. ಬಟ್ ಸೆಲ್ಫಿ ಕೇಳ್ತಾ ಇದೆ. ಪ್ರೊಸೀಡ್ ಟು ಟೇಕ್ ಸೆಲ್ಫಿ ಅಂತ ಹೇಳ್ಬಿಟ್ಟು ಸೆಲ್ಫಿ ಕೊಡೋಣ. ಇವಾಗ ಹೆಲ್ಮೆಟ್ ಹಾಕೊಂಡೆ ತಗೊಂತ್ಯಾ? ಇಲ್ಲ ತಗೊಂತಾ ಇಲ್ಲ. ಹೆಲ್ಮೆಟ್ ತೆಗೆದ್ಬಿಟ್ಟು ಸೆಲ್ಫಿ ಕೊಡೋಣ. ಆಮೇಲೆ ಲೋಡ್ ಶೇರ್ ಅಪ್ಲಿಕೇಶನ್ ಅಲ್ಲಿ ನೋಡಿ, ಪ್ರತಿ ಒಂದ್ ಸಲಿನೂ ನಾವು ಇವ್ರಿಗೆ ಪ್ರಾಮಿಸ್ ಮಾಡ್ಬೇಕಾಗಿರುತ್ತೆ. ನಾವು ಕಸ್ಟಮರ್ಗೆ ಆರ್ಡರ್ ಕೊಡ್ದಲ್ಲಿ ಎತ್ಕೊಂಡು ಹೋಗಲ್ಲ ಅಂತ. ಇವನು ಏನಂತ ಅನ್ಕೊಂಡ್ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಡೆಲಿವರಿ ಪಾರ್ಟ್ನರ್ಸ್ ಅಂತ ಅಂದ್ರೆ ಆರ್ಡರ್ ಕೊಡ್ದಲ್ಲಿ ಎತ್ಕೊಂಡು ಹೊಟ್ಟೋತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಂದ್ರೆ, ಪ್ರತಿ ಒಂದು ಸಲ ನಾವೇನಾದ್ರು ಆನ್ಲೈನ್ ಹೋಗ್ಬೇಕು ಅಂತ ಅಂದ್ರೆ ನೋಡಿ, ಐ ಪ್ರಾಮಿಸ್ ಟು ಡೆಲಿವರ್ ದ ಪ್ಯಾಕೇಜ್ ಟು ದ ಕಸ್ಟಮರ್ ವಿತೌಟ್ ಎನಿ ಡ್ಯಾಮೇಜ್ ಟು ದಿ ಪಾರ್ಸಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಪಾರ್ಸಲ್ ಡ್ಯಾಮೇಜ್ ಮಾಡಿದ್ರೆ ಹಂಗೆ ತಗೊಂಡೋಗಿ ಕೊಡ್ತೀವಿ ಅಂತ ಹೇಳಿದ್ರೆ, ಒಂದೊಂದ್ಸಲಿ ಡ್ಯಾಮೇಜ್ ಆಗ್ಬಿಡ್ತಪ್ಪ. ಅವಾಗ ಏನ್ ಮಾಡೋಕ್ಕಾಗುತ್ತೆ ಹೇಳಿ? ಲೀಕೇಜ್ ಆಗುತ್ತೆ, ಡ್ಯಾಮೇಜ್ ಆಗೇ ಆಗುತ್ತೆ. ಬಟ್ ನೋಡಿ, ಏನಾರ ಮಾಡಿದ್ರೆ ಐ ಡಿ ಡಿಆಕ್ಟಿವೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಾರ್ನಿಂಗ್ ಕೊಡ್ತಾ ಇದ್ದೇನೆ. ಇವಾಗ ನಾವು ಅದಕ್ಕೆ ಸೈನ್ ಮಾಡ್ಬಿಟ್ಟು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೂಡ ಕೊಟ್ಟಿದ್ದೀನಿ. ಈಗ ಮೊದಲನೇ ಆರ್ಡರ್ ಎಷ್ಟೊತ್ತಿಗೆ ಬರುತ್ತೆ ಅಂತ ನೋಡೋಣ. ಇವಾಗ ಟೈಮ್ ಬಂದು 1:53 ಆಗಿದೆ. ಮೊದಲನೇ ಆರ್ಡರ್ ಎಷ್ಟೊತ್ತಿಗೆ ಬರುತ್ತೆ ಅನ್ನೋದನ್ನ ನೋಡ್ಬೇಕು ನಾವು. ಇವಾಗ ಸರ್ಚಿಂಗ್ ಫಾರ್ ಆರ್ಡರ್ಸ್ ಅಂತ ಬರ್ತಾ ಇದೆ. ಓಪನ್ ಮಾಡ್ತಿದ್ದಂಗೆ ಮೊದಲನೇ ಆರ್ಡರ್ ಕೂಡ ಬರ್ತಾ ಇದೆ. ಪಿಕಪ್ ಡ್ರಾಪ್ 1-1 ಅಂತ ತೋರಿಸ್ತಾ ಇದೆ. ಮಲ್ಟಿ ಆರ್ಡರ್ ಅಲ್ಲ, ಒಂದೇ ಅಷ್ಟೇ. ಪಿಕಪ್ ಡಿಸ್ಟೆನ್ಸ್ ಬಂದು ಇಲ್ಲೇ 0.89 ಕಿಲೋಮೀಟರ್ ಇದೆ. ಡ್ರಾಪ್ ಡಿಸ್ಟೆನ್ಸ್ ಬಂದು 1.80 ಕಿಲೋಮೀಟರ್ ಇದೆ. ಒಂದು 10 ಆರ್ಡರ್ಗೆ 35 ರೂಪಾಯಿ ಕೊಡ್ತಾನೆ. ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋಣ. ಇನ್ನು 13-12 ಸೆಕೆಂಡ್ ಐತೆ. ಅಕ್ಸೆಪ್ಟ್ ನೋಡಿ. ಈಗ ಅಕ್ಸೆಪ್ಟ್ ಮಾಡಿದೆ. ಇಲ್ಲೇ ಎಂಪೈರ್ ಹೋಟ್ಲಲ್ಲಿ ಬಂದಿರೋಂಥ ಆರ್ಡರ್ ಇದು. ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ರೀಚ್ ಕೊಡೋಣ. ಅವಾಗ ಆರ್ಡರ್ ರೆಡಿ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ರೀಚ್ ಆದ ಇಲ್ಲೇ ಮೇಲ್ಗಡೆ ಇರೋದು ಎಂಪೈರ್ ಹೋಟ್ಲು. ಬಟ್ ಇವ್ನು ನೋಡಿ, ಇಲ್ಲಿ 3 ನಿಮಿಷದ ಒಳಗಡೆ ಬಂದು ನಾವು ಪಿಕಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಬಟ್ ನನಗಂತೂ ಇದು ಇಷ್ಟ ಇಲ್ಲ. ಇದೇ ಟೈಮಲ್ಲಿ ಬಂದು ಪಿಕಪ್ ಮಾಡ್ಬೇಕು ಅನ್ನೋದೆಲ್ಲ ಏನ್ ಚೆನ್ನಾಗಿರುತ್ತೆ ಹೇಳಿ. ನೋಡಿ, ಏನಾರು ನಾವು 2 ನಿಮಿಷಕ್ಕಿಂತ ಜಾಸ್ತಿ ಲೇಟ್ ಆಗೋದ್ರಿಂದ ಅಂದ್ರೆ ಒಂದು ಟೈಮ್ ತೋರಿಸ್ತಾ ಇದೆ. ಆ ಟೈಮಿಂದ ಏನಾದ್ರು ಲೇಟಾಗಿ ಬಂದ್ರೆ ಲೇಟ್ ಪಿಕಪ್ ವಿಲ್ ಬಿ ಫೈನ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ. ಫೈನ್ ಆಗ್ತಾನಂತೆ. ಗೈಸ್, ಆಮೇಲೆ ಆರ್ಡರ್ ಬಂದಿರೋದು ಇದು ಮ್ಯಾಜಿಕ್ ಇಂದ ಬಂದಿರೋದು ನೋಡಿ. ಸ್ವಿಗ್ಗಿ ಝೊಮ್ಯಾಟೊ ಇಂದ ಬಂದಿಲ್ಲ, ಮ್ಯಾಜಿಕ್ ಇಂದ ಕೊಟ್ಟಿದ್ದಾನೆ ಆರ್ಡರ್ನ. ಗೈಸ್, ಇದ್ರಲ್ಲೂ ಕೂಡ ಅಪ್ಡೇಟ್ ಆಗಿದೆ. ಆರ್ಡರ್ ರೆಡಿ ಬಂದಿರೋ ತೋರಿಸ್ ನೋಡಿ. ಆರ್ಡರ್ ಇಸ್ ರೆಡಿ ಅಂತ ತೋರಿಸ್ತಾ ಇದೆ. ಓಕೆ, 4854. ಆಮೇಲೆ ಫೋಟೋ ಸಬ್ಮಿಟ್ ಮಾಡ್ಬೇಕಾಗುತ್ತೆ ನಾವು. ಫೋಟೋ ಕೂಡ ಸಬ್ಮಿಟ್ ಮಾಡೋಣ. ನೋಡಿ, ಫೋಟೋ ಅಪ್ಡೇಟ್ ಆಯಿತು. ಕನ್ಫರ್ಮ್ ಪಿಕಪ್ ಆಯಿತು. ಬನ್ನಿ ಇವಾಗ ಕಸ್ಟಮರ್ ಲೊಕೇಶನ್ ಹೋಗೋಣ. ಕಸ್ಟಮರ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ? 1.8 ಕಿಲೋಮೀಟರ್ ಇದೆ. ಬನ್ನಿ, ಇದರಲ್ಲಿ ಏನು ಸ್ಕ್ಯಾಮ್ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಇದ್ರಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದೆ ಕಿಲೋಮೀಟರು. ಬಟ್ ಬೇರೆ ಅಪ್ಲಿಕೇಶನ್ಗಳೆಲ್ಲ ಅಷ್ಟು ಕರೆಕ್ಟಾಗಿ ತೋರಿಸಲ್ಲ, ಅಕ್ಯುರೇಟಾಗಿ ತೋರಿಸೋದಿಲ್ಲ. ಜಾಸ್ತಿ ತೋರಿಸೋದು 11 ಕಿಲೋಮೀಟರ್ ಎಲ್ಲ ಜಾಸ್ತಿ ತೋರಿಸ್ಬಿಡುತ್ತೆ. ಬಟ್ ಇದು ತೋರಿಸಿದ್ದು 1.8 ಕಿಲೋಮೀಟರ್ ಡ್ರಾಪು ಇರೋದು. 1.8 ಕಿಲೋಮೀಟರ್ ಡ್ರಾಪ್ ಇದೆ. ಗಾಯ್ಸ್ ನೋಡಿ, ಆಲ್ರೆಡಿ ಇನ್ನೂ ಒಂದು ಆರ್ಡರ್ ಕೂಡ ಬಂತು ಅಂತ ಅನ್ಸುತ್ತೆ. ಅದು ಯಾವ ತರ ಅಂತ ಅಂದ್ರೆ, ಅಪ್ಲಿಕೇಶನ್ ಏನು ಬರ್ತಾ ಇರಲಿಲ್ಲ. ಕಾಲ್ ಮಾಡಿ ಕಾಲಲ್ಲಿ ಬಂದು ಹೇಳಿದ್ರು ಪ್ರೆಸ್ ಒನ್ ಟು ರಿಸೀವ್ ದ ಆರ್ಡರ್ ಅಂತ ಹೇಳಿದ್ರು. ಒಂದು ರಿಸೀವ್ ಕೂಡ ಮಾಡ್ಬಿಟ್ಟಿನಿ. ಎಷ್ಟು ದೂರ ಏನು, ಪಿಕಪ್ ಎಷ್ಟು, ಡ್ರಾಪ್ ಎಷ್ಟು, ಏನು ಕೂಡ ಗೊತ್ತಿಲ್ಲ. ಬಟ್ ಆರ್ಡರ್ ಆಲ್ರೆಡಿ ಅಕ್ಸೆಪ್ಟ್ ಆಗ್ಬಿಟ್ಟಿದೆ. ನಾನು ಡ್ರಾಪ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಟಾಸ್ಕ್ ಕೂಡ ರೆಡಿ ಇರುತ್ತೆ. ಹೋಗಿ ಆ ಆರ್ಡರ್ನ ಕೂಡ ನಾವು ಡ್ರಾಪ್ ಮಾಡ್ಬೇಕಾಗುತ್ತೆ. ಬನ್ನಿ ಫಸ್ಟ್ ಇದನ್ನು ಹೋಗಿ ಡ್ರಾಪ್ ಮಾಡಿ, ಅದಾದ್ಮೇಲಿಂದ ಆ ಪಿಕಪ್ ಹತ್ರ ಹೋಗಿ ಆ ಡ್ರಾಪ್ ಎಷ್ಟಿದೆ ಅನ್ನೋದು ಕೂಡ ನಾವು ನೋಡ್ಬೇಕಲ್ಲ. ಅದರಿಂದಾಗಿ ಬನ್ನಿ ಇವಾಗ ಹೋಗಿ ಫಸ್ಟ್ ಇದನ್ನ ಡ್ರಾಪ್ ಮಾಡ್ಬಿಡೋಣ. ಏನು ಹತ್ರ ಇನ್ನೊಂದು ಕಿಲೋಮೀಟರ್ ಐತೆ ಅಷ್ಟೇ ಹೋಗಿ ಡ್ರಾಪ್ ಮಾಡಕ್ಕೆ ಇದನ್ನ. ನೋಡಿ, ಇನ್ನೇನು ಕಸ್ಟಮರ್ ಲೊಕೇಶನ್ ಹತ್ರ ನಾನು ಬಂದು ತಲುಪಿದೆ. ಇನ್ನು 130 ಮೀಟರ್ ಇದೆ ಅಷ್ಟೇ. ಇನ್ನೊಂದೇನಪ್ಪ ಅಂತ ಅಂದ್ರೆ, ಇದರಲ್ಲಿ OTP ಬೇಕು ಅಂತ ಅನ್ಸುತ್ತೆ. ಹೋದ್ಸಲ ಎಲ್ಲ ಮಾಡಿದಾಗ OTP ಇಸ್ಕೊಂಡು ಕಂಪಲ್ಸರಿ ಆಗಿತ್ತು. ಬಟ್ ಈ ಸಲ OTP ಇದೆಯಾ ಇಲ್ವಾ ಅಂತ ನೋಡೋಣ. ಅದೇ ಗೊತ್ತಲ್ಲ, ನಮ್ದು ಟೆಕ್ನಿಕ್ ವೆರಿಫಿಕೇಶನ್ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಳೋದು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಕೇಳಿಲ್ಲ ಅಂತಂದ್ರೆ ತಲೆ ಕೆಸ್ಕೊಳಂಗಿಲ್ಲ. ಆರ್ಡರ್ ಡೆಲಿವರ್ ಹೋಗುತ್ತೆ. ಒನ್ ಟು 4 6 ಬೇಗ ಹಾಕ್ಲಾ?
ಗೈಸ್ ಕನ್ಫರ್ಮ್ ಡೆಲಿವರಿ ಕಂಟಿನ್ಯೂ. ನೋಡಿ ಈ ತರ ಒಬ್ಬೊಬ್ರು ಒಳ್ಳೊಳ್ಳೆ ಕಸ್ಟಮರ್ ಕೂಡ ಇರ್ತಾರೆ ನೋಡಿ. 1 ಫ್ಲೋರ್ ಅಷ್ಟೇ ಇರೋದು, 1 ಫ್ಲೋರ್ಗೆ ಅವರು ಬ್ಯಾಗ್ ಹಾಕಿ ತರ್ಸ್ಕೊಂಡಿದ್ದಾರೆ. ಒಬ್ಬೊಬ್ರು ಏನಂತಾರೆ ಅಂತಂದ್ರೆ ಮೇಲಕ್ಕೆ ಎತ್ ಬಾ ಅಂತಾರೆ. 3 ಫ್ಲೋರ್ 4 ಫ್ಲೋರ್ ಇದ್ರೂ ಕೂಡ ಮೇಲಕ್ಕೆ ಬಾ ಅಂತಾರೆ. ಅವ್ರು ಇದ್ದಿದ್ದೆ 1 ಫ್ಲೋರ್, ಅವ್ರು ಆರಾಮಾಗಿ ಬ್ಯಾಗ್ ಬಿಟ್ಟು ಇಸ್ಕೊಂಡ್ರು. ಇವಾಗ ನನಗೆ ಮೊದಲನೇ ಆರ್ಡರ್ ಅಮೌಂಟ್ ಎಷ್ಟು ಕೊಟ್ಟಿದ್ದೇನೆ ಅಂತ ಅಂದ್ರೆ 35 ರೂಪಾಯಿ ಕೊಟ್ಟಿದ್ದೇನೆ. ಈಗ ನೆಕ್ಸ್ಟ್ ಆರ್ಡರ್ ಕೂಡ ಆಲ್ರೆಡಿ ಅಕ್ಸೆಪ್ಟ್ ಮಾಡಿರೋದ್ರಿಂದ ಇವಾಗ ಕಂಟಿನ್ಯೂ ಕೊಡ್ತಿದ್ದಂಗೆ ನೆಕ್ಸ್ಟ್ ಟಾಸ್ಕ್ ಬರುತ್ತೆ ಅಂತ ಅನ್ಸುತ್ತೆ. ನೋಡಿ ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ನವಾಬಿ ರೋಲ್ಸ್ ಅಂಡ್ ಕಬಾಬ್ಸ್ ಅಲ್ಲಿ ಬಂದಿದೆ ನನಗೆ ಆರ್ಡರ್. ಅಲ್ಲಿಗೆ ಹೋಗಿ ಪಿಕಪ್ ಮಾಡಬೇಕು. ಬೆಲ್ ರೋಡ್ ಅಲ್ಲೇ ಕೂಡ ಇದನ್ನು ಕೂಡ ಡೈರೆಕ್ಷನ್ ನೋಡಿ. 1.8 ಕಿಲೋಮೀಟರ್ ಪಿಕಪ್ ಇದೆ. ಈಗ ಎಷ್ಟು ಟ್ರಾಫಿಕ್ ಬಂದ ಅಷ್ಟೇನೆ ಪಿಕಪ್ ಇದೆ. ಸೇಮ್ ಅದೇ ರೋಡಲ್ಲೇ ಪಿಕಪ್ ಇರೋದು, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಬೇಕು. ಇನ್ನೊಂದು ಏನಪ್ಪಾ ಅಂತಂದ್ರೆ ಇವ್ನು ಕೊಡ್ತಾನಲ್ಲ ಇವಾಗ ಪಿಕಪಿಗೆ ಹೋಗ್ಬೇಕಾದ್ರೂ ಅಷ್ಟೇ ಒಂದು ಟೈಮಿಂಗ್ಸ್ ಕೊಡ್ತಾನೆ, ಡ್ರಾಪಿಗೆ ಮಾಡ್ಬೇಕಾದ್ರೂ ಅಷ್ಟೇ ಒಂದು ಟೈಮಿಂಗ್ಸ್ ಕೊಡ್ತಾನೆ. ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ನಾನು ಫೈನ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇಲ್ಲ. ಇದಂತೂ ಕೂಡ ನಂಗೆ ಒಂಚೂರು ಇಷ್ಟ ಇಲ್ಲ. ಏನಕ್ಕೆ ಅಂತಂದ್ರೆ ಒಂದೊಂದ್ಸತಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಒಂದೊಂದ್ಸಲ ಟ್ರಾಫಿಕ್ ಎಷ್ಟಿರುತ್ತೆ ಅಂತಂದ್ರೆ ಹೆವಿ ಟ್ರಾಫಿಕ್ ಇತ್ತು ಅಂತಂದ್ರೆ ಇವ್ನು ಕೊಟ್ಟಿರೋ ಟೈಮಲ್ಲಂತೂ 100% ಡೆಲಿವರ್ ಮಾಡಕ್ ಆಗೋದಿಲ್ಲ. ಈಗ ಸಾಯಂಕಾಲ ಪೀಕ್ ಅವರ್ ಬರುತ್ತೆ ಅಂತ ಅನ್ಕೊಳ್ಳಿ. ಈಗ ಒಂದು 5 ಗಂಟೆ 6 ಗಂಟೆ ಈ ಟೈಮಲ್ಲೆಲ್ಲ ಇವ್ನು ಕೊಟ್ಟಾನಲ್ಲ ಟೈಮು, ಅಷ್ಟರಲ್ಲಿ ನಾವು ಡೆಲಿವರ್ ಮಾಡೋಕ್ಕೂ ಆಗೋದು ಇಲ್ಲ, ರೆಸ್ಟೋರೆಂಟ್ ಹತ್ರ ಹೋಗಿ ತಲುಪೋಕ್ಕೂ ಆಗಲ್ಲ. ಅವಾಗ ಫೈನ್ ಹಾಕ್ತೀನಿ ಅಂತ. ಇದಂತೂ ನನಗೆ ಒಂಚೂರು ಕೂಡ ಇಷ್ಟ ಆಗ್ತಾ ಇಲ್ಲ. ಅದು ಏನಕ್ಕೆ ಈ ಥರ ಮಾಡಿದಾನೆ ಅಂತ ಗೊತ್ತಿಲ್ಲ. ಇದೊಂದು ಅಪ್ಡೇಟ್ ನಾವು ತೆಗಿಬೇಕು. ಅಪ್ಡೇಟ್ ಮಾಡ್ಬಿಟ್ಟು ಇದನ್ನ ತೆಗೆದ್ರೇನೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ 100% ಇದಂತೂ ಒಂದು ಚೂರು ಕೂಡ ಚೆನ್ನಾಗಿಲ್ಲ ಗುರು. ಇಷ್ಟೇ ಟೈಮಲ್ಲಿ ಹೋಗಿ ನೀವು ಪಿಕಪ್ ಮಾಡಬೇಕು, ಇಷ್ಟೇ ಟೈಮಲ್ಲಿ ಹೋಗಿ ನೀವು ಡ್ರಾಪ್ ಮಾಡಬೇಕು ಅನ್ನೋದು 100% ಆಗೋದೇ ಇಲ್ಲ. ಏನಕ್ಕೆ ಅಂತಂದ್ರೆ ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬೋದು ನೋಡಿ, ನೋಡ್ಕೊಂಡು ಓಡಾಡ್ಬೇಕಾಗುತ್ತೆ. ಇವ್ನು ಅರ್ಜೆಂಟ್ ಮಾಡಿದ್ರೆ ನಾವು ಟೈಮ್ ಕೊಟ್ಟಾಗ ಏನ್ ಮಾಡ್ತೀವಿ ಅಂತಂದ್ರೆ ಅರ್ಜೆಂಟಾಗಿ ಹೋಗ್ತೀವಿ. ಅರ್ಜೆಂಟಾಗಿ ಹೋಗೋಂಥ ಟೈಮಲ್ಲಿ ಆಕ್ಸಿಡೆಂಟ್ ಆಗೋದು ಕಾಮನ್ ಆಗೋಗುತ್ತೆ. ಅದರಿಂದಾಗಿ ಏನು ಮಾಡಬೇಕು ಅಂತಂದ್ರೆ ಅದನ್ನ ತೆಗಿಬೇಕು. ನಂಗೆ ಫೈನ್ ಹಾಕೊಂಡು ಏನು ಮಾಡೋಕ್ಕಾಗಲ್ಲ. ನಾನು ನಿಧಾನಕ್ಕೆ ಹೋಗೋದು, ಫಾಸ್ಟಾಗಿ ಅರ್ಜೆಂಟಾಗಿ ಅಂತ 100% ನಾನು ತಗೊಂಡೋಗಕ್ಕೆ ಆಗೋದಿಲ್ಲ. ಏನಕ್ಕಪ್ಪ ಅಂತಂದ್ರೆ ಇವ್ರು 20 ರೂಪಾಯಿ 30 ರೂಪಾಯಿ ನೋಡೋಕ್ಕೋಸ್ಕರ ನಾವೇನಾರು ಅಕಸ್ಮಾತ್ ಏನಾರು ಬಿದ್ದೋದ್ರೆ ಅದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ. ಜೊತೆಯಲ್ಲಿ ನಾವೇ ಅನ್ಭವಿಸ್ಬೇಕಲ್ಲ. ಅದರಿಂದ ನಾನು ಏನು ಮಾಡ್ತೀನಿ ಅಂತಂದ್ರೆ ನಿಧಾನಕ್ಕೆ ಹೋಗ್ತೀನಿ. ಫೈನ್ ಹಾಕೊಂಡ್ಲಿ. ಬಟ್ ಡೈಲಿ ಡ್ಯೂಟಿ ಮಾಡ್ತೀನಿ, ಇದ್ರಲ್ಲೇ ಮಾಡ್ತೀನಿ ಅಂತವ್ರಿಗೆ ಸ್ವಲ್ಪ ಕಷ್ಟ ಹೋಗುತ್ತೆ. ಇವ್ನು ಕೊಟ್ಟಂಥ ಟೈಮಲ್ಲೇ ಹೋಗಿ ಪಿಕಪ್ ಮಾಡಬೇಕು, ಡ್ರಾಪ್ ಮಾಡಬೇಕು ಅಂತಂದ್ರೆ 100% ಕಷ್ಟ ಆಗೇ ಆಗುತ್ತೆ. ಬನ್ನಿ ಇವಾಗ ಹೋಗಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಇದನ್ನು ಕೂಡ ನೋಡಿ ಪಿಕಪ್ ಲೊಕೇಶನ್ ಹತ್ರ ಬಂದೆ. ಅಂದ್ರೆ ಮುಂದೆ ಇದೆಯಲ್ಲ ಆ ರೆಸ್ಟೋರೆಂಟ್ ಅಲ್ಲಿ ಅಂತ ಅನ್ಸುತ್ತೆ ಆರ್ಡರ್. ನೋಡೋಣ ಲೊಕೇಶನ್ ಇಲ್ಲಿ ಕರ್ಕೊಂಬಂದಿದೆ, ಅದೇನಾ ಓಪನ್ ಆಗು. ಲೈವ್ ಆರ್ಡರ್ ನವಾಬಿ ರೋಲ್ಸ್ ಅಂಡ್ ಕಬಾಬ್ಸ್ ಮುಂದೆ ಇದೆಯಲ್ಲ, ಅದೇನಾ ನೋಡೋಣ ತಡೀರಿ. ಇಲ್ಲ ಅಂಕಲ್ ಇದಾರಲ್ಲ, ಅವ್ರನ್ನ ಕೇಳೋಣ. ಅಣ್ಣ ನವಾಬಿ ರೋಲ್ಸ್ ಅಂಡ್ ಕಬಾಬ್ಸ್ ಯಾವುದು ಇದೇನಾ ಗೈಸ್? ಇದೇನೆ. ಬನ್ನಿ ಗಾಡಿ ಇಲ್ಲಿ ಸೈಡ್ ಹಾಕೋಣ. ಅದು ಬೇಡ, ಯಾಕೆ ಬೇಕು, ಸಿಗ್ನಲ್ ಬೇರೆ ಐತಲ್ಲಿ. ಇಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ಗಳು ಇದಾವೆ. ಇಲ್ಲಿ ಹಾಕೋಣ ಬನ್ನಿ, ಇಲ್ಲಿ ಕಾರಿಂದ. ರೈಟ್ ಪಿಕಪ್ ಕೊಟ್ಬಿಡ್ತೀನಿ. ಆರ್ಡರ್ ರೆಡಿ ಇದೆಯಾ ಇಲ್ವಾ ಅಂತ ನೋಡೋಣ. ಬಟ್ ಆರ್ಡರ್ ಇನ್ನೂ ರೆಡಿ ಇಲ್ಲ. ಈ ಆರ್ಡರ್ ಬಂದಿರೋದು ನಮಗೆ ಸ್ವಿಗ್ಗಿಯಿಂದ. ಅಂದ್ರೆ ಲೋಡ್ ಶೇರ್ ನಾವೇನಾದ್ರು ಮಾಡ್ತೀವಿ ಅಂತ ಅಂದ್ರೆ ತರಾವರಿ ಕಂಪ್ನಿಲಿ ಒಂದೇ ಸಲ ನಾವು ಕೆಲಸ ಮಾಡ್ಬೋದು. ಝೊಮ್ಯಾಟೊ, ಸ್ವಿಗ್ಗಿ, ಮ್ಯಾಜಿಕ್ ಪಿನ್ ಯಾವ್ಯಾವ ಅಪ್ಲಿಕೇಶನ್ ಇದೆಯೋ ಎಲ್ಲ ಅಪ್ಲಿಕೇಶನ್ ಆರ್ಡರ್ ಬರುತ್ತೆ ನಮಗೆ. ವೆಯ್ಟ್ ಮಾಡೋಣ ಅಂತ ಹೇಳಿದ್ರೆ ಆರ್ಡರ್ ಇನ್ನೂ ರೆಡಿ ಇಲ್ಲ. ಆರ್ಡರ್ ಬರ್ತಿದ್ದಂಗೆ ಅದನ್ನು ಕೂಡ ತಗೊಂಡೋಗಿ ಡ್ರಾಪ್ ಮಾಡೋಣ. ಟೇಕ್ ಆರ್ಡರ್ ನೋಡಿ, ಫೋಟೋ ಸಬ್ಮಿಟ್ ಆಯ್ತು. ಇವಾಗ ಆರ್ಡರ್ ಕೂಡ ಪಿಕಪ್ ಆಗಿದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಕನ್ಫರ್ಮ್ ಪಿಕಪ್. ಕಸ್ಟಮರ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ? ಆಲ್ಮೋಸ್ಟ್ ಲೋಡ್ ಶೇರ್ ಏನನ್ನ ಅಷ್ಟು ದೊಡ್ಡ ದೊಡ್ಡ ಆರ್ಡರ್ ಬರಲ್ಲ ನೋಡಿ. 1.6 ಕಿಲೋಮೀಟರ್ ಅಷ್ಟೇ ಇರೋದು ಡ್ರಾಪ್. ಇದನ್ನು ಕೂಡ ಬನ್ನಿ ಹೋಗಿ ಇದನ್ನು ಕೂಡ ಡ್ರಾಪ್ ಮಾಡೋಣ. ಆಮೇಲೆ ಝೋನ್ ಯಾವ್ದಪ್ಪ ನಮ್ದು ಲೋಡ್ ಶೇರ್ ಅಲ್ಲಿ ಅಂತ ಅನ್ನೋದಾದ್ರೆ ನಮ್ದು ಯಶವಂತಪುರ ಝೋನ್ ಅಲ್ವಾ. ಅದರಿಂದಾಗಿ ಬೆಳ್ ರೋಡಿಂದ ಸೀದಾ ಆ ಕಡೆಗೆ ಜಾಸ್ತಿ ಆರ್ಡರ್ಗಳನ್ನ ತಗೊಂಡು ಹೋಗ್ತಾನೆ. ಜಾಸ್ತಿ ಆ ಕಡೆ ಆರ್ ಟಿ ನಗರ ಕಡೆಗೆಲ್ಲ ಕರ್ಕೊಂಡು ಹೋಗಲ್ಲ. ಈಗ ನಾವು ಝೊಮ್ಯಾಟೊ ಸ್ವಿಗ್ಗಿ ಮಾಡ್ತೀವಿ ಅಂತಂದ್ರೆ ಸಿಕ್ಕಾಪಟ್ಟೆ ಕರ್ಕೊಂಡು ಹೋಗ್ತಾನೆ ಆರ್ ಟಿ ನಗರ ಒಳಗಡೆ ಎಲ್ಲ. ಅದಕ್ಕೋಸ್ಕರ ಇದು ನಂದು ಝೋನ್ ಬಂದು ಯಶವಂತಪುರ ಇರೋದು. ಅದರಿಂದಾಗಿ ಆ ಕಡೆಗೆ ಜಾಸ್ತಿ ಆರ್ಡರ್ಗಳು ಬರ್ತಾ ಇರೋದು. ಡ್ರಾಪ್ಗಳೆಲ್ಲ ಆಲ್ಮೋಸ್ಟ್ ಆ ಸೈಡ್ಗೆ ಬರ್ತಾ ಇದಾವೆ ನೋಡಿ. ಬನ್ನಿ ಇದನ್ನು ತಗೋಣ, ಡ್ರಾಪ್ ಮಾಡೋಣ. ಮೇಡಮ್ ಇದು HMT ಲೇಔಟ್ ಫಸ್ಟ್ ಕ್ರಾಸ್ ಹತ್ರ ಇದ್ದೀನಿ ಮೇಡಮ್, ಮೊದಲನೇ ಅಡ್ಡ ರಸ್ತೆ. ಯಾವ ಕಲರ್ ಗೇಟ್ ಮೇಡಮ್?
ಹಾಂ ಮೇಡಮ್, ಅಲ್ಲೇ ಇದ್ದೀನಿ, ಗನ್ನಮ್ ಎಂಟರ್ಪ್ರೈಸಸ್ ಹತ್ರನೇ. ಹಾಂ ಹಾಂ ಮೇಡಮ್. ಸೆಕೆಂಡ್ ಫ್ಲೋರಾ ಮೇಡಮ್? ಹಾಂ ಓಕೆ ಮೇಡಮ್. ಹಾಂ ಹಾಂ ಓಕೆ ಮೇಡಮ್. ಬನ್ನಿ, ಸೆಕೆಂಡ್ ಫ್ಲೋರಲ್ಲಿ ಡೋರ್ ಹತ್ರ ಇಡಬೇಕಂತೆ, ಹೋಗಿಡೋಣ. ಈ ಸಲ ಒ ಟಿ ಪಿ ಏನು ಕೇಳ್ತಾ ಇಲ್ಲ ನೋಡಿ ಗಾಯ್ಸ್, ಒಂದು ಹೊಸ ವಿಷಯ ಅಂತಲೇ ಹೇಳ್ಬೋದು ಲೋಡ್ ಮೊದಲು ಪ್ರತಿ ಒಂದು ಆರ್ಡರಿಗೂ ಕೂಡ ಒ ಟಿ ಪಿ ಕೇಳ್ತಾ ಇದ್ದ, ಬಟ್ ಇವತ್ತು ಒ ಟಿ ಪಿ ಕೇಳ್ತಾ ಇಲ್ಲ. ಲಿಫ್ಟ್ ಇಲ್ಲ, ವಾಕಿಂಗ್. ನೋಡಿ, ಆರ್ಡರ್ನ ಡೆಲಿವರ್ ಮಾಡಿ ಬಂದೆ. ಅಂದರೆ ಟೋಟಲ್ ಅರ್ನಿಂಗ್ ಬಂದು 40 ರೂಪಾಯಿ ಕೊಟ್ಟಿದ್ದೀನಿ. ಬೇಸ್ ಪೇ 35 ರೂಪಾಯಿ, ಆಮೇಲೆ ಸರ್ಜ್ ಅಂತ ಹೇಳ್ಬಿಟ್ಟು 5 ರೂಪಾಯಿ ಕೊಟ್ಟಿದ್ದೀನಿ. ಟೋಟಲ್ ಡಿಸ್ಟೆನ್ಸ್ ನೋಡಿ 4.8 ಕಿಲೋಮೀಟರ್ ಬಂದಿದ್ದೀನಿ. ಅಂದರೆ ಕಿಲೋಮೀಟರಿಗೂ ಕೂಡ ಇವರು 10 ರೂಪಾಯಿ ಕೊಡ್ತಾಯಿಲ್ಲ. ನಾವು ಯಾವುದೇ ಡೆಲಿವರಿ ಕಂಪ್ನಿಲಿ ಕೆಲಸ ಮಾಡ್ತೀವಿ ಅಂತಂದ್ರೂ ನೋಡಿ, ಕಿಲೋಮೀಟ್ರಿಗೆ 10 ರೂಪಾಯಿ ಕೊಡ್ಬೇಕು ತಾನೆ, ಪಿಕಪ್ ಡ್ರಾಪ್ ಎರಡೂ ಸೇರಿ. ಬಟ್ ಇಲ್ಲಿ ಸಿಗ್ತಾಯಿಲ್ಲ ನೋಡಿ, 4.8 ಕಿಲೋಮೀಟ್ರಿಗೆ ಬರೀ 40 ರೂಪಾಯಿ ಕೊಡ್ತಾನೆ. ಕಂಟಿನ್ಯೂ ಕೊಡ್ತೀನಿ, ನೋಡೋಣ ಎಷ್ಟಾಯ್ತು ಅರ್ನಿಂಗ್ ಅಂತ. ನೋಡಿ, ಟೋಟಲಾಗಿ 1 ಅವರ್ ಡ್ಯೂಟಿ ಮಾಡಿ ನಾನು 1 ಅವರ್ಗೆ ಎಷ್ಟು ಮಾಡಿದ್ದೀನಿ ಅಂತ ಬರೀ 75 ರೂಪೀಸ್ ಮಾಡಿ. ಏನಕ್ಕೆ ಅಂತಂದರೆ ಎಂಪೈರ್ ಹೋಟ್ಲಲ್ಲೇ ಒಂದು 20 ನಿಮಿಷ ವೆಯ್ಟಿಂಗೇ ಮಾಡಿದ್ದೀನಿ, ಅದರಿಂದಾಗಿ ಅಲ್ಲೇ ಒಂದು 20 ನಿಮಿಷ ಆಗಿರೋಯ್ತು. 2 ಆರ್ಡ್ರ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಅಲ್ಲಿ 20 ನಿಮಿಷ, ಇಲ್ಲ 40 ನಿಮಿಷ, 1 ಅವರ್ ಆಗ್ರೋ ಆಯಿತು. ನೋಡಿ, 1 ಅವರ್ ಏನಾದ್ರು ನಾವು ಡ್ಯೂಟಿ ಮಾಡ್ತೀವಿ ಅಂತಂದರೆ ಬರೀ 75 ರೂಪಾಯಿ ಆಗುತ್ತೆ, ಅವರಿಗೆ 100 ರೂಪೀಸ್ ಕೂಡ ಆಗ್ತಾಯಿಲ್ಲ. ಸೊ ಆಫ್ಲೈನ್ಗೆ ಹೋಗಿ ನಿಮ್ಮ ಸ್ನೇಹಿತರೆ, ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಗೈಸ್.